Good morning. In this session, I would like to talk on C4 cycle. Before entering into the C4 cycle, you have to know some of the differences between C3 and C4 plant. First question, what are C3 plants? What are C3 plants? A plant that utilizes the C3 carbon fixation pathway as the sole mechanism to convert carbon dioxide into an organic compound, that is 3-phosphoglycerate. So ಯಾವ ಪ್ಲಾಂಟ್ ಅಲ್ಲಿ C3 ಕಾರ್ಬನ್ ಫಿಕ್ಸೇಷನ್ ಪಾತ್ವೇ ಮೂಲಕ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸೈಸ್ ಆಗುತ್ತೋ ಅದನ್ನ C3 ಪ್ಲಾಂಟ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಆಲ್ಮೋಸ್ಟ್ ಆಲ್ dicards with few exceptions. That means C3 plant means a plant that utilizes the C3 carbon fixation pathway. ಯಾವ ಪ್ಲಾಂಟ್ಸ್ ಅಲ್ಲಿ C3 cycle ನಡೆಯುತ್ತೋ as a sole mechanism to convert carbon dioxide into carbohydrate is called as C3 plants. Then what is a C4 plant? A plant that utilizes the C4 carbon fixation pathway in which carbon dioxide is first bound to a phosphoenol pyruvate in mesophyll cell, resulting in the formation of a 4-carbon compound that is shuttled or transported to the bundle sheath cell, where it will be decarboxylated to liberate carbon dioxide to be utilized in the C3 pathway. See, ನೆನಪಿಟ್ಕೊಳ್ಳಿ, C3 ಪ್ಲಾಂಟ್ಸ್ ಅಲ್ಲಿ C3 ಸೈಕಲ್, ಈಗ ತಾನೇ ನಾವು ಡಾರ್ಕ್ ರಿಯಾಕ್ಷನ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ ಪ್ರೀವಿಯಸ್ ಸೆಷನ್ ನಲ್ಲಿ, ದಟ್ ಸೈಕಲ್ C3 ಸೈಕಲ್ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಸಿ ದಿಸ್ ಇಸ್ ದ C3 ಸೈಕಲ್. ಯಾವ ಪ್ಲಾಂಟ್ಸ್ ನಲ್ಲಿ ಈ C3 ಸೈಕಲ್ ಇಸ್ ದ ಓನ್ಲಿ ಪಾತ್ವೇ, ಸೋಲ್ ಮೆಕ್ಯಾನಿಸಮ್ ಟು ಕನ್ವರ್ಟ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ ಅಥವಾ ಟ್ರಯೋಸ್ ಆಗಿ ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥಸೈಸ್ ಆಗುತ್ತಲ್ಲ, ಅದನ್ನು C3 ಪ್ಲಾಂಟ್ ಅಂತ ಕರೀತಾರೆ. ಇಲ್ಲಿ ಒಂದೇ ಒಂದು ಸೈಕಲ್ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ C4 ಪ್ಲಾಂಟ್ಸ್, ಆಲ್ಮೋಸ್ಟ್ ಆಲ್ ಮಾನೋಕಾಟ್ಸ್, ಇಲ್ಲಿ C4 ಸೈಕಲ್ ಆಸ್ ವೆಲ್ ಆಸ್ C3 ಸೈಕಲ್ ಎರಡೂ ನಡೀತಾ ಇರುತ್ತೆ. C4 ಸೈಕಲ್ ಆಸ್ ವೆಲ್ ಆಸ್ C3 ಸೈಕಲ್ ಎರಡೂ ನಡೀತಾ ಇರುತ್ತೆ. ಬಟ್ C3 ಸೈಕಲ್ ಈಸ್ ದ ಓನ್ಲಿ ಮೆಕ್ಯಾನಿಸಮ್ ಟು ಕನ್ವರ್ಟ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್. ಬಟ್ C4 ಸೈಕಲ್ ಕೆಲಸ ಏನು ಅಂತ ಅಂದರೆ, ಫಸ್ಟ್ ಇಟ್ ಕ್ಯಾಪ್ಚರ್ಸ್ ದಿ ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್. ಫಸ್ಟ್ ಏನು ಮಾಡುತ್ತೆ, ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕ್ಯಾಪ್ಚರ್ ಮಾಡಿ ಇಟ್ ವಿಲ್ ಶಟಲ್ಸ್, ಟ್ರಾನ್ಸ್ಪೋರ್ಟ್ಸ್, ಸಪ್ಲೈ ಟು ದ C3 ಪಾತ್ವೇ. ಸೊ ಅದನ್ನು ತಿಳ್ಕೋಬೇಕು ಅಂದರೆ ನಾವು ಕ್ರಾನ್ಸ್ ಅನಾಟಮಿನ ಸ್ಟಡಿ ಮಾಡಬೇಕಾಗುತ್ತೆ. ಕ್ರಾನ್ಸ್ ಅಂದರೆ ಏನು? ಕ್ರಾನ್ಸ್ ಮೀನ್ಸ್ ರ್ಯಾತ್ ಇನ್ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ರ್ಯಾತ್ ಅಂತ ಕರೀತಾರೆ. ಏನು ಮೀನಿಂಗು? A wreath is an assortment of flowers, leaves, fruits, twigs, cells or various materials that is constructed to resemble a ring. So, ring-like arrangement of flowers, leaves, fruits, twigs, cells. Here, ಇಲ್ಲಿ ಕ್ರಾನ್ಸ್ ಅನಾಟಮಿ ಅಂದರೆ some cells are arranged in a ರಿಂಗ್ ಲೈಕ್ ಮ್ಯಾನರ್. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನಾವಿಲ್ಲಿ ಎರಡು ಕ್ರಾಸ್ ಸೆಕ್ಷನ್ನ ತೊಗೊಂಡಿದ್ವಿ. ಮೊದಲನೇದು C3 ಪ್ಲಾಂಟ್. ಸಿ ದಿಸ್ ಇಸ್ ದ ಕ್ರಾಸ್ ಸೆಕ್ಷನ್ ಆಫ್ ಎ ಮಲ್ಬರಿ ಪ್ಲಾಂಟ್. ದಿಸ್ ಇಸ್ ದ ಕ್ರಾಸ್ ಸೆಕ್ಷನ್ ಆಫ್ ಮಲ್ಬರಿ ಪ್ಲಾಂಟ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ, ಯು ಕ್ಯಾನ್ ಅಬ್ಸರ್ವ್ ದಿ, ಸಿ ದಿಸ್ ಈಸ್ ಅಪ್ಪರ್ ಎಪಿಡರ್ಮಿಸ್, ಲೋವರ್ ಎಪಿಡರ್ಮಿಸ್, ಸ್ಪಾಂಜಿ ಪ್ಯಾರೆಂಕೈಮಾ. ಸೊ ಇವೆಲ್ಲವೂ ಕಾಣಿಸುತ್ತೆ. ಸ್ವಲ್ಪ ಕೆಳಗಡೆ ಬಂದರೆ ಸಿ ಇಲ್ಲಿ ಝೈಲಮ್, ಫ್ಲೋಯಮ್, ಕಂಡಕ್ಟಿವ್ ಟಿಶ್ಯೂಸ್ ಇದೆ. ಝೈಲಮ್ ಫ್ಲೋಯಮ್ ಆಗ್ತಿದ್ದಾಗೆ ಪ್ಯಾರಂಕೈಮಾ, ಕೋಲೆಂಕೈಮಾ. ಸೊ ಇಷ್ಟು ಡೀಟೇಲ್ಸ್ ಆಗಿ ಕಾಣಿಸುತ್ತೆ. ಇಲ್ಲಿ ದೇರ್ ಇಸ್ ನೋ ಸೆಪರೇಷನ್ ಆಫ್ ಝೈಲಮ್ ಅಂಡ್ ಫ್ಲೋಯಮ್ ಫ್ರಮ್ ದಿ ಪ್ಯಾರಂಕೈಮಾ ಅಂಡ್ ಕೋಲೆಂಕೈಮಾ. ಉಳಿದ ಟಿಶ್ಯೂಸ್ ಇಂದ ಇದು ಸೆಪರೇಟ್ ಆಗಿಲ್ಲ, ಒನ್ ಬೈ ಒನ್ ಅರೇಂಜ್ ಆಗಿದೆ ಅಷ್ಟೇ. ಸಿ ದಿಸ್ ಇಸ್ ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇನ್ ಕೇಸ್ ಆಫ್ C3 ಪ್ಲಾಂಟ್ಸ್ ಆರ್ ಮಲ್ಬರಿ ಪ್ಲಾಂಟ್ ಇನ್ ಪರ್ಟಿಕ್ಯುಲರ್. ಸಿ ದಿಸ್ ಇಸ್ ದ ಕ್ರಾಸ್ ಸೆಕ್ಷನ್ ಆಫ್ ಎ ಮಾನೋಕಾಟ್ ಲೀಫ್. ಶುಗರ್ ಕೇನ್ ಲೀಫಲ್ಲಿ ಈ ರೀತಿ ಸೆಕ್ಷನ್ ಇರುತ್ತೆ. ಅರೇಂಜ್ಮೆಂಟ್, ಸಿ ದಿಸ್ ಇಸ್ ದ ಅಪ್ಪರ್ ಲೇಯರ್, ದಿಸ್ ಇಸ್ ದ ಲೋವರ್ ಲೇಯರ್ ಅಂತ ನೀವು ಅಂದ್ಕೊಂಡ್ರೆ ಎ ಪೋರ್ಷನ್ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಲೀಫ್ ವಿತ್ C4 ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ ಅಂದರೆ, ಸಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬೇಕು. ಸಿ ಹಿಯರ್
ದಿ ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಎ ಸರ್ಕ್ಯುಲರ್ ರಿಂಗ್ ಲೈಕ್ ಮ್ಯಾನರ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸೆಲ್ಸು ಒಂದು ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿದೆ. ಸೊ ಇದನ್ನೇ ಬಂಡಲ್ ಶೀತ್ ಸೆಲ್ಸ್ ಅಂತ ಕರೀತಾರೆ. ಹೋಲ್ ಸೆಟ್ನ ಬಂಡಲ್ ಶೀತ್ ಅಂತ ಕರೀತಾರೆ. ಹೋಲ್ ಸೆಟ್ನ ಬಂಡಲ್ ಶೀತ್. ಸಿ ಇಲ್ಲೇನಾಗುತ್ತೆ, ಕಂಡಕ್ಟಿವ್ ಟಿಶ್ಯೂಸ್ ಏನಿದೆ, ಕಂಡಕ್ಟಿವ್ ಟಿಶ್ಯೂಸ್ ಆರ್ ಎನ್ಸರ್ಕಲ್ಡ್ ಬೈ ದಿ ಬಂಡಲ್ ಶೀತ್ ಸೆಲ್ಸ್. ಓಕೆ, ಸೊ ಇಲ್ಲಿ ಅಫ್ಕೋರ್ಸ್ ಉಳಿದೆಲ್ಲ ಇದೆ. ಇಲ್ಲಿ ಮೆಸೋಫಿಲ್ ಟಿಶ್ಯೂ ಇದೆ. ಅಟ್ಮಾಸ್ಫಿಯರಿಕ್ ಏರ್ ಎಂಟರ್ಸ್ ಇಂಟು ದಿ ಟಿಶ್ಯೂ ಥ್ರೂ ದಿ ಸ್ಟೊಮ್ಯಾಟಾ, ದೆನ್ ಇಟ್ ಡಿಫ್ಯೂಸಸ್ ಇಂಟು ಮೆಸೋಫಿಲ್ ಸೆಲ್. ಮೆಸೋಫಿಲ್ ಸೆಲ್ನಲ್ಲಿ C4 ಸೈಕಲ್ ನಡೀತಾ ಇರುತ್ತೆ, ನೆನಪಿಟ್ಕೊಳ್ಳಿ. ಇನ್ ಕೇಸ್ ಆಫ್ ಹಿಯರ್ ಮೆಸೋಫಿಲ್ ಸೆಲ್ಸ್ನಲ್ಲಿ C4 ಸೈಕಲ್ ನಡೀತಾ ಇರುತ್ತೆ. ಯಾಕೆ C4 ಸೈಕಲ್ ನಡಿಬೇಕು ಅಂತ ಅಂದರೆ, ದಿ ಕಾರ್ಬನ್ ಫಿಕ್ಸೇಷನ್ ಎನ್ಸೈಮ್ ಏನಿದೆ, ದಟ್ ಈಸ್ PEP ಕಾರ್ಬಾಕ್ಸಿಲೇಸ್ ಇಸ್ ಮೋರ್ ಆಕ್ಟಿವ್, ಮೋರ್ ಎಫೆಕ್ಟಿವ್ ದ್ಯಾನ್ ದಿ ರುಬಿಸ್ಕೋ. ರೈಬುಲೋಸ್ 1,5 ಡೈಫಾಸ್ಫೇಟ್ ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಇದೆಯಲ್ಲ, ಅದಕ್ಕಿಂತ ಇದು ಮೋರ್ ಎಫಿಷಿಯಂಟ್. ಹಾಗಾಗಿ ಇಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಆಗ್ತಿದ್ದಾಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಫಿಕ್ಸ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ದಿ C4 ಸೈಕಲ್ ಹಿಯರ್. ದೆನ್ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಇನ್ ಟು ವ್ಯಾಸ್ಕ್ಯುಲರ್ ಬಂಡಲ್ ಶೀತ್ ಸೆಲ್ಸ್. ಇಲ್ಲಿ C3 ಸೈಕಲ್ ನಡೀತಾ ಇರುತ್ತೆ. ಇಲ್ಲಿ ಓನ್ಲಿ C3 ಸೈಕಲ್ ನಡೀತಾ ಇರುತ್ತೆ. ಇಲ್ಲಿ C3 ಇಲ್ಲಿ ನಡೆದ್ರೆ C4 ಇಲ್ಲಿ ನಡೀತಾ ಇರುತ್ತೆ. ದಯವಿಟ್ಟು ನನ್ನ ಕರ್ಸರ್ನ ಫಾಲೋ ಮಾಡಬೇಕು. C4 ಸೈಕಲ್ ಅಕರ್ಸ್ ಇನ್ ದಿ ಮೆಸೋಫಿಲ್ ಸೆಲ್ ಅಂಡ್ ಸ್ಪೆಸಿಫಿಕ್ ಆಗಿ ಅದರ ಕೆಲಸ ಏನು ಅಂತ ಅಂದ್ರೆ, ಇಟ್ ಕ್ಯಾಪ್ಚರ್ಸ್ ದಿ ಅಟ್ಮಾಸ್ಫಿರಿಕ್ ಕಾರ್ಬನ್ ಡೈಆಕ್ಸೈಡ್. ದೆನ್ ಇದನ್ನ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಬಂಡಲ್ ಶೀಟ್ ಸೆಲ್ಸ್ಗೆ, ವೇರ್ ಇನ್ ಆಕ್ಚುಯಲ್ C3 ಸೈಕಲ್ ನಡೀತಾ ಇರುತ್ತೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ C3 ಪ್ಲಾಂಟ್ಸ್ ಅಂಡ್ C4 ಪ್ಲಾಂಟ್ಸ್. ನಂಬರ್ 1, Kranz type of anatomy is absent in case of C3 plants. ಅಂದರೆ C3 ಪ್ಲಾಂಟ್ಸ್ ಅಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್ ಇಲ್ಲ. ಬಟ್ ಇಲ್ಲಿ ಕ್ರಾನ್ಸ್ ಟೈಪ್ ಆಫ್ ಅನಾಟಮಿ ಇಸ್ ಪ್ರೆಸೆಂಟ್. C4 ಪ್ಲಾಂಟ್ಸ್ ಅಲ್ಲಿ ಇಲ್ಲಿ ಬಂಡಲ್ ಶೀಟ್ ಸೆಲ್ಸ್ ಇದೆಯಲ್ಲ, ಸರ್ಕ್ಯುಲರ್ ರಿಂಗ್ ಲೈಕ್ ಸ್ಟ್ರಕ್ಚರ್ ನಲ್ಲಿ ಅರೇಂಜ್ ಆಗಿದೆ. ದೆನ್ ಬಂಡಲ್ ಶೀಟ್ ಸೆಲ್ಸ್ ಆರ್ ಆಬ್ಸೆಂಟ್ ಇನ್ ಕೇಸ್ ಆಫ್ C3 ಪ್ಲಾಂಟ್ಸ್, ಬಟ್ ಇನ್ ಕೇಸ್ ಆಫ್ C4 ಪ್ಲಾಂಟ್ಸ್ ಬಂಡಲ್ ಶೀಟ್ ಸೆಲ್ಸ್ ಆರ್ ಪ್ರೆಸೆಂಟ್ and contains chloroplast. Chloroplast is very essential for photosynthesis. ಹೌದಲ್ವಾ, ಅಲ್ಲಿ ರಿಚ್ ಆಗಿ ಕಾಣಿಸುತ್ತೆ. ದೆನ್ ಇನ್ ಕೇಸ್ ಆಫ್ C3 ಪ್ಲಾಂಟ್ಸ್ ಎ 3 ಕಾರ್ಬನ್ ಕಾಂಪೌಂಡ್ PGA, ಫಾಸ್ಫೋಗ್ಲಿಸರಿಕ್ ಆಸಿಡ್ ಅಂತ ನಾವು ಡಿಸ್ಕಸ್ ಮಾಡಿದೀವಲ್ಲ, ಸೊ ಅದು ದಟ್ ಈಸ್ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ಡ್ ಇನ್ ಕೇಸ್ ಆಫ್ C3 ಪ್ಲಾಂಟ್ಸ್. ಬಟ್ ಇಲ್ಲಿ ಫಾರ್ಮೇಷನ್ ಏನಾಗುತ್ತೆ ಅಂದರೆ 4 ಕಾರ್ಬನ್ ಕಾಂಪೌಂಡ್, ದಟ್ ಈಸ್ ನಥಿಂಗ್ ಬಟ್ ದಿ ಆಕ್ಸಾಲೋ ಅಸಿಟೇಟ್ ಮ್ಯಾಲೇಟ್ ಆಸ್ಪಾರ್ಟೇಟ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ C3 ಪ್ಲಾಂಟ್ಸ್ ಅಲ್ಲಿ 3 ಕಾರ್ಬನ್ ಶುಗರ್ ಫಾರ್ಮೇಷನ್ ಆದರೆ ಇಲ್ಲಿ 4 ಕಾರ್ಬನ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಇಸ್ ಅನದರ್ ಡಿಫರೆನ್ಸ್ ಬಿಟ್ವೀನ್ C3 ಅಂಡ್ C4 ಪ್ಲಾಂಟ್ಸ್. ನೆಕ್ಸ್ಟ್, ಇನ್ ಕೇಸ್ ಆಫ್ C3 ಪ್ಲಾಂಟ್ಸ್ ರುಬಿಸ್ಕೋ, ದಟ್ ಇಸ್ ರೈಬಿಲೋಸ್ 1,5 ಬಿಸ್ಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಇಸ್ ದ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟಾರ್. PEP carboxylase is the carbon dioxide acceptor in case of C4 plants. See, when compared to these two enzymes, Rubisco and PEP carboxylase is more efficient in case of carbon dioxide fixation when compared to Rubisco, because Rubisco is a peculiar enzyme. ಅದನ್ನ ನಾವು ಫೋಟೋ ರೆಸ್ಪಿರೇಷನ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ನಾನು. ಓಕೆ, ಸೊ ಓನ್ಲಿ C3 ಪಾತ್ವೇ ಅಕರ್ಸ್. ಇಲ್ಲಿ C3 ಪಾತ್ವೇ ಮಾತ್ರ ನಡೀತಾ ಇರುತ್ತೆ. ಇಲ್ಲಿ C3 ಆಸ್ ವೆಲ್ ಆಸ್ C4 ಎರಡೂ ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. C3 ಪ್ಲಾಂಟ್ಸ್ ಅಲ್ಲಿ ಏನು ನಡೆಯುತ್ತೆ? C3 ಸೈಕಲ್. C4 ಪ್ಲಾಂಟ್ಸ್ ಅಲ್ಲಿ ಏನು ನಡೆಯುತ್ತೆ? C4 ಸೈಕಲ್ ಅಂತ ಹೇಳಬಾರ್ದು. C4 and C3 both cycles, both reactions are involved in carbon dioxide fixation for the synthesis of carbohydrate. Okay, next slide go on. See, this is the complete reaction steps of C4 photosynthesis. Previous slide ನಲ್ಲಿ ಹೇಳಿದಾಗೆ 2 cells are involved. One is mesophyll cells. See, this is the mesophyll cell and this is the bundle sheath cells. Both are interconnected. Okay. See, first ಏನಾಗುತ್ತೆ, atmospheric carbon dioxide enters into the mesophyll cell. In the presence of, in the influence of carbonic anhydrase enzyme, bicarbonate ions formation ಆಗುತ್ತೆ. Then phosphoenol pyruvate, ನೆನ್ಪಿಟ್ಕೊಳ್ಳಿ, phosphoenol pyruvate is a 3 carbon compound. This phosphoenol pyruvate accepts bicarbonate ions with the influence of carbonic anhydrase. Then it becomes 4 carbon compound, that is nothing but the oxaloacetate. In the same reaction, ಎರಡು ಆಕ್ಷನ್ಸ್ ನಡೆಯುತ್ತೆ. ಒಂದು ಕಾರ್ಬಾಕ್ಸಿಲೇಷನ್, ಇನ್ನೊಂದು ಡಿಫಾಸ್ಫಾರಿಲೇಷನ್.
ಒಂದು ಕಾರ್ಬಾಕ್ಸಿಲೇಷನ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಫಿಕ್ಸ್ ಆಗುತ್ತೆ, ಇನ್ನೊಂದು ಫಾಸ್ಫೇಟ್ ರಿಮೂವ್ ಆಗುತ್ತೆ, ದೆನ್ ಇಟ್ ಬಿಕಮ್ಸ್ ಆಕ್ಸಾಲೋ ಅಸಿಟೇಟ್. ದಿಸ್ 4 carbon compound, that is oxalo acetate, undergoes changes as malate with the presence of malate dehydrogenase. Of course, this is also a product of light reaction. So NADPH use agi NADP produce ಆಗುತ್ತೆ, it becomes malate. Then this malate 4 carbon compound diffuses into bundle sheath cells. ಇಲ್ಲಿ ತನಕ ಆಗಿದ್ದು ಮ್ಯೂಸೋಫಿಲ್ ಸೆಲ್ ನಲ್ಲಿ, ಈಗ ಬಂಡಲ್ ಶೀತ್ ಸೆಲ್ಸ್ ಹೋಗುತ್ತೆ. This malate undergoes decarboxylation. 4 carbon compound ಇದ್ದಿದ್ದು 1 carbon dioxide ಅನ್ನ ರಿಲೀಸ್ ಮಾಡುತ್ತೆ, ದಟ್ ವಿಲ್ ಎಂಟರ್ಸ್ ಇನ್ ಟು ದಿ ಕೆಲ್ವಿನ್ ಬೆನ್ಸನ್ ಸೈಕಲ್, C3 ಸೈಕಲ್ ಅಥವಾ ಡಾರ್ಕ್ ರಿಯಾಕ್ಷನ್ ಅಂತ ಏನು ಕರಿತೀವಿ, ಆ ಡಾರ್ಕ್ ರಿಯಾಕ್ಷನ್ ಎಂಟರ್ ಆಗುತ್ತೆ, ಅಂಡ್ ದಿಸ್ 3 carbon compound become pyruvate. So this reaction NADPH is utilized, at the same time malic enzyme is involved in this conversion. Then this pyruvate returns back, shuttles back to mesophyll cell. Mesophyll cell ಗೆ ವಾಪಸ್ ಬರುತ್ತೆ. Here this pyruvate undergoes phosphorylation with the influence of ATP, that is pyruvate phosphate dikinase. Actually phosphate group add ಆದ್ಮೇಲೆ ADP ರಿಲೀಸ್ ಆಗುತ್ತೆ, ಬಟ್ ಹಿಯರ್ ಇಟ್ಸ್ ಎ ಪೆಕ್ಯುಲಿಯರ್ ಎನ್ಸೈಮ್. ADP ಬದಲು AMP and one inorganic phosphate ಸಹ ರಿಲೀಸ್ ಆಗುತ್ತೆ. See, this is the complete reaction takes place in case of C4 plants. In some plants at this level there is a slight variation that is shown in this diagram, in this picture. This oxaloacetate undergoes transamination. See, normally amino group is accepted by the oxaloacetate, then it becomes aspartate amino acid. Then this aspartate diffuses into bundle sheath cell, wherein this aspartate undergoes again transamination. Here it accepts, here it relieves the amino group. ಓಕೆ, ಸೊ ಅಮೈನೋ ಗ್ರೂಪ್ ಇಲ್ಲಿಂದ ಬೇರೆ ಕಡೆಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಬಟ್ ಇಲ್ಲಿ ಆಸ್ಪಾರ್ಟೇಟ್ ಇಂದ ಡಿಸ್ಚಾರ್ಜ್ ಆಗುತ್ತೆ, ರಿಲೀವ್ ಆಗುತ್ತೆ, ದೆನ್ ಇಟ್ ಬಿಕಮ್ಸ್ ಆಕ್ಸಾಲೋಅಸಿಟೇಟ್. See, this oxaloacetate is a 4 carbon compound. This 4 carbon compound releases 1 carbon dioxide to Kelvin Benson cycle. So C3 cycle ಗೆ ರಿಲೀಸ್ ಆಗುತ್ತೆ, ಸೊ ಅಲ್ಲಿ ಗ್ಲೂಕೋಸ್ ಮಾಲಿಕ್ಯೂಲ್ ರಿಲೀಸ್ ಆಗುತ್ತೆ. ದಟ್ಸ್ ಎ ಡಿಫರೆಂಟ್ ಸ್ಟೋರಿ. ದೆನ್ ದಿಸ್ oxaloacetate ಆಫ್ಟರ್ ರಿಲೀವಿಂಗ್, ಆಫ್ಟರ್ contributing 1 carbon dioxide, it becomes pyruvate. Again pyruvate diffuses back, shuttles back to mesophyll cell, wherein it undergoes phosphorylation, then it becomes phosphoenol pyruvate, then it cycles back. So ಇದು C4 pathway. C4 ಪ್ಲಾಂಟ್ ನಲ್ಲಿ C4 ಸೈಕಲ್ ನಡೆಯುತ್ತೆ, C3 ಸೈಕಲ್ ನಡೆಯುತ್ತೆ, ಬಟ್ C3 ಪ್ಲಾಂಟ್ ಅಲ್ಲಿ C3 ಸೈಕಲ್ ಮಾತ್ರ ನಡೆಯುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಫೋಟೋ ರೆಸ್ಪಿರೇಷನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.